ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಂಕಷ್ಟದ ಕಣ್ಣೀರು ಮುಗಿದು ಹೊಸ ಜೀವನ ಶುರುವಾಗುವಂತಹ ಸಮಯ ಪ್ರಾರಂಭವಾಗಿದೆ. ವೃಶ್ಚಿಕ ರಾಶಿಯವರೇ, ಒಂದು ಹನಿ ಕಣ್ಣೀರು, ಹೌದು, ಇದು ಕೇವಲ ಕಣ್ಣೀರಲ್ಲ, ನಿಮ್ಮ ಜೀವನದಲ್ಲಿ ಪಟ್ಟಂತಹ ಕಷ್ಟ, ಪರಿಶ್ರಮ, ದುಃಖದ ಒಂದು ಇತಿಹಾಸದ ಕಥೆಯಾಗಿರುತ್ತದೆ. ಈಗ ಸಂಪೂರ್ಣವಾಗಿ ನಿಮ್ಮ ಕಣ್ಣೀರು ದೂರವಾಗುವಂತಹ ಸಮಯ. ವೃಶ್ಚಿಕ ರಾಶಿಯವರ ಇಡೀ ಬದುಕಿನ ಕಥೆಯನ್ನ ಹೇಳಲು ಜಗತ್ತಿನ ಕಣ್ಣಿಗೆ ನೀವು ಕಲ್ಲಿನ ಹಾಗೆ, ಯಾವ ಭಾವನೆಯೂ ಇಲ್ಲದ, ಯಾರ ಮೇಲೂ ಹಂಗೂ ಇಲ್ಲದ, ಎಲ್ಲಾ ರೀತಿಯ ಗಟ್ಟಿ ಮನುಷ್ಯತ್ವವನ್ನು ಹೊಂದಿರುವಂತಹ ವಿಶೇಷವಾದ ಜನರು ಅಂತ ಕಾಣಿಸಿಕೊಳ್ತೀರಾ. ಆದರೆ ನಿಮ್ಮ ಎದೆಯಾಳದಲ್ಲಿ ಅಡಗಿರುವಂತಹ ಒಂದು ಜ್ವಾಲಾಮುಖಿ, ನೀವು ರಾತ್ರಿ ಹೊತ್ತು ದಿಂಬಿಗೆ ಸುರಿಸಿದಂತಹ ಕಣ್ಣೀರು, ನೀವು ಅನುಭವಿಸಿದಂತಹ ನಂಬಿಕೆ ದ್ರೋಹ, ನೀವು ಪಟ್ಟ ಹೊಡೆತಗಳು, ಇವೆಲ್ಲವೂ ಕೂಡ ಭಗವಂತನಿಗೆ ಮಾತ್ರ ಗೊತ್ತು. ಈ ಜಗತ್ತಿನಲ್ಲಿ ಅತ್ಯಂತ ನಿಗೂಢವಾದ, ಅತ್ಯಂತ ಆಳವಾದ ಮತ್ತು ಅಷ್ಟೇ ಶಕ್ತಿಶಾಲಿಯಾದ ರಾಶಿ ಅಂದರೆ ಅದು ವೃಶ್ಚಿಕ ರಾಶಿ. ನೀವು ನೀರು ಇದ್ದ ಹಾಗೆ, ಲೋಟಕ್ಕೆ ಹಾಕಿದರೆ ಲೋಟದ ರೀತಿ, ಪಾತ್ರೆಗೆ ಹಾಕಿದರೆ ಪಾತ್ರೆಯ ರೀತಿ, ಮೇಲ್ನೋಟಕ್ಕೆ ಪ್ರಶಾಂತವಾಗಿ ಹರಿಯುವ ನದಿಯಂತೆ ಕಂಡರೂ ಅದರ ಆಳದಲ್ಲಿ ಎಂಥವರನ್ನ ಕೂಡ ನುಂಗಿ ಹಾಕುವಂತಹ ಸುಳಿಯಿರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ವಿಶೇಷವಾದ ವ್ಯಕ್ತಿತ್ವ, ಎಲ್ಲರನ್ನ ಕೂಡ ಮೂಕ ವಿಸ್ಮಿತ ಮಾಡುವಂತಹ ನಿಮ್ಮ ನಗು, ಮನಸ್ಸಿನಲ್ಲಿ ಅಡಗಿಕೊಂಡಿರುವಂತಹ ಅದೆಷ್ಟೋ ದುಃಖದ ಭಾವನೆಗಳು, ಯಾರಿಗೂ ಕೂಡ ತೊಂದರೆ ಕೊಡದೆ, ನೋವನ್ನು ಉಂಟು ಮಾಡದೆ, ಎಲ್ಲರನ್ನ ಕೂಡ ನಗುನಗುತ್ತಿಸುವ, ಸ್ವಾಗತಿಸುವಂತಹ ಮನಸ್ಸು, ವಿಶಿಷ್ಟವಾದ ವ್ಯಕ್ತಿತ್ವ. ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದೀರಾ, ಪರಿಶ್ರಮವನ್ನು ಪಟ್ಟಿದ್ದೀರಾ. ಪ್ರತಿಯೊಂದು ಸಲ ಸೋತಾಗಲೂ ಕೂಡ ಮತ್ತೆ ಎದ್ದು ನಿಲ್ಲುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಹಲವಾರು ಬಾರಿ ನಿಮ್ಮವರಿಂದಲೇ ನಿಮಗೆ ಮೋಸ, ದ್ರೋಹ, ವಂಚನೆಗಳು ಆಗಿದ್ದರೂ ಕೂಡ ನೀವು ಎಲ್ಲವನ್ನ ಹೃದಯದಲ್ಲಿ ತುಂಬಿಕೊಂಡು ಒಳಗೊಳಗೆ ಕಣ್ಣೀರನ್ನು ಇಡುವಂತಹ ದಿನಗಳು ಪ್ರತಿದಿನ ನಡೆಯುವಂತಹ ಕೆಲಸವೇ ಆಗಿರುತ್ತದೆ. ಆದರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಪಟ್ಟಂತಹ ಪರಿಶ್ರಮ, ಕಷ್ಟಗಳು ವ್ಯರ್ಥವಾಗಬಾರದು ಎಂಬ ಕಾರಣಕ್ಕೆ ಈ ದೇವರು ನಿಮಗೆ ಅದ್ಭುತವಾದ ಅವಕಾಶವನ್ನ ಕೊಡ್ತಿದ್ದಾನೆ. ನಿಮ್ಮ ರಾಶಿಯ ತತ್ವ ನೀರು, ಅಂದರೆ ನಿಮ್ಮ ಅಧಿಪತಿ ಉರಿಯುವ ಬೆಂಕಿ ಅಂತಿರುವಂತಹ ಕುಜ, ನೀರಿನೊಳಗೆ ಅಡಗಿರುವ ಬೆಂಕಿ ನೀವು. ಆ ವಿಶಿಷ್ಟವಾದ ಸಂಯೋಜನೆಯೇ ನಿಮ್ಮ ಬದುಕಿನಲ್ಲಿ ಇಷ್ಟೆಲ್ಲ ಏರುಪೇರುಗಳಿಗೆ, ಇಷ್ಟೆಲ್ಲ ಹೋರಾಟಗಳಿಗೆ ಕಾರಣ. ಇಷ್ಟು ದಿನ ನಿಮ್ಮ ಬದುಕು ಅದೇ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿತ್ತು. ಕಳೆದ 2 ವರ್ಷಗಳಿಂದ ನಿಮ್ಮ ಜೀವನವನ್ನ ಒಮ್ಮೆ ತಿರುಗಿ ನೋಡಿದರೆ, ಯಾರಿಗೂ ಒಳ್ಳೆಯದು ಮಾಡಲು ಹೋಗಿ ನೀವೇ ಕಷ್ಟಪಟ್ಟುತ್ತಿದ್ದೀರಾ, ನೀವೇ ಕೆಟ್ಟವರಾಗಿದ್ದೀರಾ. ಯಾವ ಸಂಬಂಧವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ ಅದೇ ಸಂಬಂಧ ನಿಮ್ಮ ಬೆನ್ನಿಗೆ ಚೂರಿ ಹಾಕಿತು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಎಷ್ಟೋ ಬಾರಿ ನನ್ನ ಬದುಕು ಇಷ್ಟೇನಾ, ನನಗೇಕೆ ದೇವರು ಈ ಕಠೋರವಾದ ಶಿಕ್ಷೆಯನ್ನು ನೀಡ್ತಿದ್ದಾರೆ, ಆಕಾಶದ ಕಡೆಗೆ ಮುಖ ಮಾಡಿ ಕಣ್ಣೀರು ಹಾಕಿದ್ದೀರಾ. ನಿಮ್ಮ ಪ್ರಾಮಾಣಿಕತೆಗೆ ಸಿಕ್ಕ ಹುಡುಗರೆ ಕೇವಲ ಅವಮಾನ ಮತ್ತು ಒಂಟಿತನ. ಆದರೆ ಈಗ ಆ ಕಣ್ಣೀರನ್ನು ಒರೆಸಿಕೊಳ್ಳಿ, ಆ ನೋವನ್ನು ಬದಿಗಿಡಿ. ಏಕೆಂದರೆ ಈಗ ಬರುವಂತಹ ಯುಗಾದಿ ಹಬ್ಬ ನಿಮ್ಮ ಪಾಲಿಗೆ ಕೇವಲ ಹೊಸ ವರ್ಷದ ಆಚರಣೆಯಲ್ಲ, ಇದು ನಿಮ್ಮ ಜೀವನದ ಹೊಸ ಯುಗದ, ಹೊಸ ಚರಿತ್ರೆಯ ಆರಂಭ. ಹೌದು, ಬೆಂಕಿಯಲ್ಲಿ ಬೆಂದ ಮಣ್ಣು ಗಟ್ಟಿಯಾದ ಮಡಿಕೆಯಾಗುತ್ತದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಕಷ್ಟಗಳೆಂಬ ಕಡು ಬಿಸಿಲಿನಲ್ಲಿ, ಕಡು ಬೆಂಕಿಯಲ್ಲಿ ಬೆಂದಂತಹ ವೃಶ್ಚಿಕ ರಾಶಿಯವರು ಯುಗಾದಿ ನಿಮ್ಮ ನಂತರ ಹೊಳೆಯುವಂತಹ ವಜ್ರವಾಗಿ ಹೊರಬರುತ್ತಿದ್ದಾರೆ. ಇದು ಕೇವಲ ಗ್ರಹಗಳ ಮಾಯೆಯಲ್ಲ, ಇದು ನಿಮ್ಮ ಪ್ರಾಮಾಣಿಕ ಕರ್ಮದ ಫಲ. ಭೂಮಿಯ ಆಳದಲ್ಲಿ ಹೊತ್ತು ಹೋದ ಬೀಜವೊಂದು ತಾನು ಸತ್ತು ಹೋದೆ ಎಂದು ಕಣ್ಣೀರು ಹಾಕುತ್ತದೆ. ಆದರೆ ಅದಕ್ಕೆ ಗೊತ್ತಿರೋದಿಲ್ಲ, ಅದು ಸಾಯುತ್ತಿಲ್ಲ, ಬದಲಾಗಿ ಅದು ಒಂದು ಉತ್ತಮವಾದ ದೊಡ್ಡದಾದ ಮರವಾಗಿ ಬೆಳೆಯಲು ಮೊಳಕೆ ಹೊಡೆಯುತ್ತಿದೆ. ಈಗ ನೀವು ಕೂಡ ಅದೇ ಸ್ಥಿತಿಯಲ್ಲಿದ್ದೀರಾ. ನಿಮ್ಮ ಕಷ್ಟದ ದಿನಗಳು ಮಾಯವಾಗ್ತಾ ಇದೆ. ಅವು ನಿಮ್ಮನ್ನ ಮುಗಿಸಲು ಬಂದಿದ್ದಲ್ಲ, ನಿಮ್ಮನ್ನ ಬೆಳೆಸಲು ಬಂದಂತಹ ವಿಶೇಷವಾದ ನಿಮ್ಮೊಳಗಿನ ನೈಜ ಶಕ್ತಿಯನ್ನ ಜಾಗೃತಗೊಳಿಸಲು ಬಂದಿದ್ದಂಥ ಹಲವಾರು ಪರೀಕ್ಷೆಯ ಕಾಲವಾಗಿತ್ತು. ಯುಗಾದಿ ಮುಗಿದ ನಂತರ ಮುಂದಿನ 1 ವರ್ಷ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ತಿಳಿದುಕೊಂಡರೆ ಖಂಡಿತವಾಗಿ ನೀವೇ ನಂಬೋದಿಲ್ಲ. ಇಷ್ಟು ನಿಮ್ಮ ಏಳಿಗೆಗೆ ದಾರಿಗೆ ಅಡ್ಡವಾಗಿ ಸಂಪೂರ್ಣವಾಗಿ ಮುಚ್ಚಿದಂತಹ ಎಲ್ಲಾ ರೀತಿಯ ಬಾಗಿಲುಗಳು ಈಗ ಒಂದೊಂದಾಗಿ ತೆರೆದುಕೊಳ್ಳುತ್ತದೆ. ಬೃಹತ್ತಾಗಿ ಅವಕಾಶದ ಸುರಿಮಳೆ ಸುರಿಯುತ್ತದೆ. ಅದು ಹೇಗೆ ನಡೆಯುತ್ತದೆ, ಬನ್ನಿ ನಿಮ್ಮ ಭವಿಷ್ಯದ ಆಳವಾದ ರಹಸ್ಯವನ್ನ ಬಿಡಿಸಿ ನೋಡೋಣ. ಮೊದಲನೇದಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ. ವೃಶ್ಚಿಕ ರಾಶಿಯವರೇ, ನೀವು ಎಂದಿಗೂ ಕೂಡ ಹಣದ ಹಿಂದೆ ಓಡುವಂತವರಲ್ಲ. ನಿಮ್ಮ ದೃಷ್ಟಿಯಲ್ಲಿ ಸಂಬಂಧಗಳಿಗೆ ಮೊದಲ ಸ್ಥಾನಮಾನ, ನಿಮ್ಮ ಸ್ವಾಭಿಮಾನಕ್ಕೆ ಮೊದಲ ವಿಶೇಷವಾದ ಒಂದು ಸ್ಥಾನವನ್ನ ಕೊಟ್ಟಿರ್ತೀರಾ. ಆದರೆ ನಿಮ್ಮ ಕಷ್ಟಗಳು ಹಿಂದಿನಿಂದ ಹೊಸದೇನಲ್ಲ. ಹಲವಾರು ವರ್ಷಗಳಿಂದ ಕಷ್ಟಗಳಲ್ಲೇ ನೊಂದು ಬೆಂದು ಸತ್ತು ಹೋಗಿದ್ದೀರಾ. ಆದರೂ ಕೂಡ ಒಂದು ಮಹತ್ತರವಾದ ಕನಸು ನಿಮ್ಮನ್ನ ಸಾಯೋದಕ್ಕೆ ಬಿಡ್ತಾ ಇಲ್ಲ. ಏನನ್ನಾದರೂ ಉತ್ತಮವಾಗಿ ಸಾಧಿಸಬೇಕು, ಜನಗಳಿಗೆ ಉತ್ತರವನ್ನು ಕೊಡಬೇಕು, ನಿಮ್ಮನ್ನು ನೋಯಿಸಿದವರಿಗೆ ಪ್ರತಿಯಾಗಿ ನೀವು ತಿರುಗಿಸಿ ಒಂದು ಪಾಠವನ್ನು ಕಲಿಸಬೇಕು ಎನ್ನುವಂತಹ ಮನಸ್ಥಿತಿ ನಿಮ್ಮ ಜೀವನದಲ್ಲಿ ಇರೋದ್ರಿಂದಲೇ ನೀವು ಯಾವತ್ತೂ ಕೂಡ ಈಗ ಸಂಬಂಧಗಳ ದೃಷ್ಟಿಗಳಲ್ಲಿ ಸ್ವಾಭಿಮಾನಕ್ಕೆ ಮೊದಲ ಸ್ಥಾನ ಕೊಟ್ಟಿರುವಂಥವರು. ಆದರೆ ಹಣವಿಲ್ಲದೆ ಈ ಸಮಾಜ ನಿಮ್ಮನ್ನು ಅಷ್ಟು ಕೀಳಾಗಿ ಕಂಡಿದೆ, ಎಷ್ಟು ಅವಮಾನ ಮಾಡಿದೆ ಎಂಬುದು ನಿಮ್ಮ ಮನಸ್ಸಿನಲ್ಲಿ ಅಚ್ಚುಳಿಯದೆ ಉಳಿದುಕೊಂಡಿದೆ. ಈ ಯುಗಾದಿ ನಂತರ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಮಹತ್ತರವಾದ, ಯಾರೂ ಊಹಿಸದ ಬದಲಾವಣೆ ಖಂಡಿತವಾಗಿ ಆಗುತ್ತದೆ.
ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭಕರವಾದ ಘಟನೆಗಳು ನಡೀತಾ ಹೋಗುತ್ತೆ. ಇನ್ನು ಮುಂದೆ ನಿಮ್ಮ ಜೀವನ ಅದ್ಭುತವಾದ ಪ್ರಯಾಣವಾಗಿರುತ್ತೆ. ಯುಗಾದಿ ನಂತರ ನಿಮ್ಮ ನಿರ್ಧಾರಗಳು ಚುರುಕಾಗುತ್ತದೆ. ನಿಮ್ಮ ಆಲೋಚನೆ ಲಹರಿ ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಹೆಜ್ಜೆಯು ಲೆಕ್ಕಾಚಾರದಿಂದ ಕೂಡಿರುತ್ತದೆ. ಇದು ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ವಿಚಾರ. ಇಷ್ಟು ದಿನ ಒಂದು ರೀತಿಯ ಗೊಂದಲ, ಕಾರಣವಿಲ್ಲದ ಭಯ, ಭವಿಷ್ಯದ ಬಗ್ಗೆ ಆತಂಕ, ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಾ. ಆರೋಗ್ಯದಲ್ಲಿ ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಿಸಿದಂತಹ ಅಥವಾ ಮಾನಸಿಕವಾದ ಒತ್ತಡದಿಂದ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದ್ದವು. ಆದರೆ ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ, ನಿಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಒಂದು ಅದ್ಭುತ ಚೈತನ್ಯವನ್ನು ತುಂಬುತ್ತದೆ. ನೀವು ಮಾನಸಿಕವಾಗಿ ಎಷ್ಟು ಗಟ್ಟಿಯಾಗುತ್ತೀರಾ ಅಂದರೆ ದೊಡ್ಡ ದೊಡ್ಡ ಬಿರುಗಾಳಿ ಬಂದರೂ ಕೂಡ, ಅದೆಂಥದೇ ಸಂಕಷ್ಟ ಎದುರಾದರೂ ಕೂಡ ನೀವು ನಗುತ್ತಲೇ ಅದನ್ನು ಎದುರಿಸುವಂತಹ ಶಕ್ತಿ ನಿಮ್ಮೊಳಗೆ ಬರುತ್ತದೆ. ಆ ರೀತಿಯ ನಕಾರಾತ್ಮಕ ಶಕ್ತಿ ಆ ಕತ್ತಲೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಅಂದರೆ ವೃಶ್ಚಿಕ ರಾಶಿಯವರೇ, ನೀವು ಒಂದು ವಿಷಯವನ್ನು ಅತ್ಯಂತ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಲೇಬೇಕು. ಅದು ನಿಮ್ಮ ಕೋಪ ಮತ್ತು ನಿಮ್ಮ ಮಾತು. ನಿಮ್ಮ ರಾಶಿಯ ಅಧಿಪತಿ ಕುಜ. ಕೋಪ ಬಂದರೆ ನೀವು ಆಡುವಂತಹ ಮಾತುಗಳು, ಬಳಸುವಂತಹ ಪದಗಳು ಎದುರಾಳಿಯ ಎದೆಯನ್ನು ಸೀಳುವಂತಹ ವಿಷದ ಬಾಣಗಳಾಗಿರುತ್ತದೆ. ಒಮ್ಮೆ ಬಾಣ ಬಿಟ್ಟ ಮೇಲೆ ಅದನ್ನು ವಾಪಸ್ ಪಡೆಯಲು ಸಾಧ್ಯವಿಲ್ಲ. ಈ ವರ್ಷದಲ್ಲಿ ನಿಮ್ಮ ಕೋಪವನ್ನು ನಿಮ್ಮ ಏಳಿಗೆಯ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಿ, ವಿನಾಶದ ಅಸ್ತ್ರವನ್ನಾಗಿ ಅಲ್ಲ. ಯಾರಾದರೂ ನಿಮ್ಮನ್ನು ಕೆಣಕಿದರೆ, ನಿಮ್ಮನ್ನು ಕೀಳಾಗಿ ಕಂಡರೆ ಅವರಿಗೆ ಮಾತಿನಲ್ಲಿ ಉತ್ತರ ಕೊಡಬೇಡಿ. ನಿಮ್ಮ ಮೌನದ ಮೂಲಕ, ನಿಮ್ಮ ಕೆಲಸಗಳ ಮೂಲಕ, ನಿಮ್ಮ ಅಪ್ರತಿಮ ಸಾಧನೆಯ ಮೂಲಕ ಉತ್ತರ ಕೊಡಿ. ನೆನಪಿರಲಿ, ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿದ್ದರೆ ಇಡೀ ಜಗತ್ತು ನಿಮ್ಮ ಕಾಲಬುಡದಲ್ಲಿ ಬಂದು ಬೀಳುತ್ತದೆ. ನಿಮ್ಮ ತಾಳ್ಮೆಯೇ ನಿಮ್ಮ ದೊಡ್ಡ ಅಸ್ತ್ರ, ನಿಮ್ಮ ಬಂಡವಾಳವಾಗಿರಬೇಕು. ಹಾಗಾದರೆ ಯುಗಾದಿಯ ಪವಿತ್ರ ದಿನದಂದು ನೀವು ಮಾಡಬೇಕಾದಂತಹ ವಿಶೇಷವಾದ ಸಮಯಗಳು, ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಒಂದೊಂದೇ ಕೈಗೂಡುತ್ತದೆ. ಯುಗಾದಿ ಕಳೆದ ನಂತರ ನಿಮ್ಮ ಬಾಳಿನಲ್ಲಿ ಬಂಗಾರದ ಕ್ಷಣಗಳು, ಬಂಗಾರದಂತಹ ಅಧ್ಯಾಯ ಪ್ರಾರಂಭವಾಗಲು ಸಜ್ಜಾಗಿದೆ. ಖಂಡಿತವಾಗಿ ಸಣ್ಣ ಪರಿಹಾರವನ್ನು ನೀವು ಮಾಡಲೇಬೇಕು. ಪ್ರತಿ ಗುರುವಾರ ರಾಯರನ್ನು ನೋಡಿ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಪರಿಹಾರ ನಿಮ್ಮನ್ನು ಅಚಲವಾದ ನಂಬಿಕೆಯಿಂದ ಮಾಡಿದರೆ ನಿಮ್ಮ ದಾರಿಯಲ್ಲಿರುವಂತಹ ಎಲ್ಲ ಮುಳ್ಳುಗಳು ದೂರವಾಗುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸಿಹಿ ಆಗ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ಅರಿಶಿನ ಕುಂಕುಮವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮುಖವನ್ನು ತೊಳೆದು ಹಣೆಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದು. ಮತ್ತು ನೀರನ್ನು ನಿಮ್ಮ ಕೈಯಲ್ಲಿ ಹಿಡಿದು ಆ ನೀರಿನಿಂದ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡೋದ್ರಿಂದ, ಪ್ರತಿ ಭಾನುವಾರ ಈ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಆಸೆಗಳು ಸಂಪೂರ್ಣವಾಗಿ ನೆರವೇರುತ್ತದೆ. ಓಂ ಸೂರ್ಯದೇವಾಯ ನಮಃ ಎಂಬ ಮಂತ್ರವನ್ನು ಕೂಡ ಜಪಿಸಬೇಕಾಗುತ್ತದೆ. ಇದು ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಅತ್ಯಂತ ಭಕ್ತಿಯಿಂದ ಮಾಡಿದಂತಹ ಪ್ರಾರ್ಥನೆಗಳು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಕೈ ಹಿಡಿಯುತ್ತದೆ. ಖಂಡಿತವಾಗಿ ಸಮಯದಲ್ಲಿ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ನಿಮ್ಮ ಜೀವನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸಂಪೂರ್ಣವಾಗಿ ಶಕ್ತಿಯನ್ನು ತಂದುಕೊಡುತ್ತದೆ. ತೊಗರಿ ಬೇಳೆ ಅಥವಾ ಬೆಲ್ಲವನ್ನು ದಾನ ಮಾಡಿ. ಈ ಚಿಕ್ಕ ಪರಿಹಾರವು ನಿಮ್ಮ ರಾಶಿಯ ಅಧಿಪತಿ ಕುಜನನ್ನು ಅತ್ಯಂತ ಪ್ರಸನ್ನಗೊಳಿಸುತ್ತದೆ. ನಿಮಗೆ ಎದುರಾಗುವಂತಹ ಎಲ್ಲ ವಿಘ್ನಗಳನ್ನು ನಾಶಪಡಿಸುತ್ತದೆ. ನಿಮಗೆ ಅಪಾರವಾದ ಧೈರ್ಯ ಮತ್ತು ಯಶಸ್ಸನ್ನು ಕರುಣಿಸುತ್ತದೆ. ನೀವು ಕೈ ಹಾಕುವಂತಹ ಪ್ರತಿಯೊಂದು ಕೆಲಸದಲ್ಲೂ ಜಯವನ್ನು, ಎಲ್ಲ ರೀತಿಯ ಒಂದು ವಿಶೇಷವಾದ ಲಾಭವನ್ನು, ಶ್ರೀಮಂತಿಕೆಯನ್ನು ನಿಮ್ಮ ಮನೆ ಬಾಗಿಲಿಗೆ ತಂದುಕೊಡುವಂತಹ ವಿಶೇಷವಾದ ಸಂದರ್ಭವಾಗುತ್ತದೆ. ನಿಮ್ಮ ರೆಕ್ಕೆ ಬಿಚ್ಚಿ ಬಾನಿಗೆ ಹಾರುವ ಸಮಯ ಇದಾಗಿದೆ. ನಿಮ್ಮ ಒಳ್ಳೆಯತನವನ್ನು ಯಾರು ಅರ್ಥ ಮಾಡಿಕೊಳ್ಳಿಲ್ಲವೋ, ಯಾರು ನಿಮ್ಮನ್ನು ದೂರ ತಳ್ಳಿದರೋ ಅವರೇ ಬಂದು ನಿಮ್ಮ ಕಾಲ ಕೆಳಗೆ ಬೀಳುತ್ತಾರೆ. ಇನ್ನು ಚಿಂತೆ ಮಾಡಬೇಡಿ, ನಿಮ್ಮನ್ನು ದೇವರು ಇನ್ನು ಮುಂದೆ ಉತ್ತಮ ದಾರಿಗೆ ಕಳಿಸುತ್ತಿದ್ದಾನೆ. ನಿಮ್ಮ ಬೆಲೆ ಎಲ್ಲರಿಗೂ ತಿಳಿಯುತ್ತದೆ. ಧೈರ್ಯವಾಗಿ ಮುಂದಿನ ಹೆಜ್ಜೆಯನ್ನು ಇಡಿ. ಬರುವಂತಹ ಎಲ್ಲ ಸಂಕಷ್ಟಗಳು ನಿಮ್ಮ ಬಾಳಿನಲ್ಲಿ ಮುಗಿಯದ ಒಂದು ಅದೃಷ್ಟದ ಅಧ್ಯಾಯವಾಗುತ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ಈ ಯುಗಾದಿ ಕಳೆದ ನಂತರ ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಸಂತೋಷದ ಕ್ಷಣಗಳು ಪ್ರಾರಂಭವಾಗುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.